ವಿಷ್ಣುವಿನ ಸ್ವರೂಪನಾದ ಶ್ರೀರಾಮ ಶಿವನು ಕೊಟ್ಟ ಪಾಶುಪತಾಸ್ತ್ರವನ್ನು ಶಿವನ ಮೇಲೆಯೇ ಪ್ರಯೋಗಿಸಿದ್ಯಾಕೆ? ಹಾಗೂ ಇವರಿಬ್ಬರಿಗೂ ಯುದ್ಧ ಆಗಲು ಕಾರಣವೇನು ಗೊತ್ತಾ? ಹಾಗೂ ಕೊನೆಗೆ ಯಾರು ಬದುಕಿ ಉಳಿತಾರೆ? ಇವೆಲ್ಲ ವಿಷಯಗಳನ್ನ ಇವತ್ತು ಒಂದೊಂದಾಗಿ ನಿಮ್ಮ ಜೊತೆ ಹಂಚ್ಕೊಳ್ತಿದ್ದೀನಿ. ಆಯುಧಗಳಲ್ಲೂ ಹಾಗೂ ಅಸ್ತ್ರಗಳಲ್ಲೂ ಅತಿ ಹೆಚ್ಚು ಶ್ರೇಷ್ಠವಾದ ಮತ್ತು ಶಕ್ತಿಯುತವಾದದ್ದು ಪಾಶುಪತಾಸ್ತ್ರ. ಹಾಗೂ ಇದನ್ನು ಬಳಸಿ ಸೃಷ್ಟಿಯನ್ನೇ ಕ್ಷಣದಲ್ಲಿ ವಿನಾಶ ಮಾಡಬಹುದು. ದೇವಾದಿ ದೇವನಾದ ಮಹಾದೇವನು ತನ್ನ ಶಕ್ತಿಯ ಮೂರನೇ ಕಣ್ಣಿಂದ ಸೃಷ್ಟಿಯ ನಾಶವನ್ನೇ ಮಾಡಬಹುದು. ಇಂತಹ ಮಹಾಶಕ್ತಿಶಾಲಿ ಶಿವನನ್ನ ಎದುರಿಸಿದ್ದು ಬೇರ್ಯಾರೂ ಅಲ್ಲ, ಸಾಕ್ಷಾತ್ ವಿಷ್ಣುವಿನ ಸ್ವರೂಪನಾದ ಶ್ರೀರಾಮ. ಲೋಕ ಕಲ್ಯಾಣಕ್ಕಾಗಿ ತ್ರೇತಾಯುಗದಲ್ಲಿ ಮನುಷ್ಯನ ಜನ್ಮ ಎತ್ತಿದ ವಿಷ್ಣುದೇವನು ಶ್ರೀರಾಮನ ಅವತಾರವನ್ನು ಎತ್ತುತ್ತಾನೆ. ಧರ್ಮ ಸಂಸ್ಥಾಪನಕ್ಕಾಗಿ ಜನ್ಮವೆತ್ತಿದ ರಾಮನು ನೇರವಾಗಿ ಶಿವನೊಂದಿಗೆ ಯುದ್ಧ ಮಾಡ್ತಾನೆ. ಇದು ಶ್ರೀರಾಮನು ಅಶ್ವಮೇಧ ಯಾಗ ನಡೆಸಿದಾಗಿನ ಮಾತು. ಅಶ್ವಮೇಧ ಯಾಗ ಅಂದ್ರೆ ಒಂದು ಕುದುರೆಯನ್ನು ದೇಶದ ಹಲವು ಭಾಗಗಳಿಗೆ ಕಳಿಸಲಾಗುತ್ತೆ. ಆಗ ಆ ಕುದುರೆ ಎಲ್ಲಿ ನಿಲ್ಲುತ್ತೋ ಆ ಸಾಮ್ರಾಜ್ಯವನ್ನು ವಶಪಡಿಸಿಕೊಳ್ಳಬಹುದು. ಹಾಗೂ ಕುದುರೆಯನ್ನ ಸ್ವೀಕರಿಸಲು ಮತ್ತು ಶ್ರೀರಾಮನ ಆಳ್ವಿಕೆಯನ್ನು ಅಂಗೀಕರಿಸಲು ನಿರ್ಧರಿಸಿದ ರಾಜ್ಯಗಳು ಶಾಂತಿಯುತವಾಗಿ ಮುಂದುವರಿಯುವ ಅವಕಾಶ ನೀಡಲಾಯಿತು. ಜೊತೆಗೆ ಯಾವ ರಾಜರು ಈ ಕುದುರೆಯನ್ನ ಕಟ್ಟಿ ಹಾಕ್ತಾರೆ, ತಮ್ಮ ಸಾಮ್ರಾಜ್ಯವನ್ನ ಉಳಿಸಿಕೊಳ್ಳಲು ಯುದ್ಧ ಮಾಡಿಯೇ ಗೆಲ್ಲಬೇಕಾಗಿತ್ತು. ಇದೇ ಈ ಅಶ್ವಮೇಧ ಯಾಗದ ನಿಯಮಗಳು. ಕುದುರೆಯೊಂದಿಗೆ ರಾಮನ ತಮ್ಮನಾದ ಶತ್ರುಘ್ನನು ಮುಂದುವರಿಯುತ್ತಾನೆ. ಕುದುರೆ ಸಾಗುವಷ್ಟು ದೂರ ಆ ಎಲ್ಲ ಊರುಗಳು ಅಯೋಧ್ಯೆಯ ರಾಜನಾದ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನರ ಮುಂದೆ ಶರಣಾಗತರಾದ ಹಾಗೆ, ಆ ಊರುಗಳೆಲ್ಲ ಅಯೋಧ್ಯೆಗೆ ದಕ್ಕಿದ ಹಾಗೆ. ಅಂದಾಗೆ ಆ ಸೈನ್ಯದಲ್ಲಿದ್ದವರು ಯಾರು ಕೂಡ ಸಾಮಾನ್ಯರಾಗಿರ್ಲಿಲ್ಲ. ಶತ್ರುಘ್ನ, ಹನುಮಂತ, ಸುಗ್ರೀವ, ಜಾಂಬುವಂತ, ಭರತನ ಮಗನಾದ ಪುಷ್ಕರ ಇತ್ಯಾದಿ ಬಲಶಾಲಿಗಳೇ ಇದ್ರು. ಸಾಕ್ಷಾತ್ ದೇವಾನು ದೇವತೆಗಳಿಂದಲೂ ಸಹ ಇವರನ್ನ ಸೋಲಿಸೋದಕ್ಕೆ ಆಗ್ತಿರ್ಲಿಲ್ಲ. ಅಂತಹ ಬಲಿಷ್ಠ ಸೈನ್ಯ ಇವರದು. ಯಾಕಂದ್ರೆ ಇವರು ಎದುರಿಸಬೇಕಾದದ್ದು ಸಾಕ್ಷಾತ್ ವಿಷ್ಣುವಿನ ಸ್ವರೂಪನಾದ ರಾಮನನ್ನು ಎಂಬ ವಿಷಯ ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದೇ. ಹೀಗಿರುವಾಗ ಅಶ್ವಮೇಧ ಕುದುರೆಯು ದೇವಾಪುರ ಎಂಬ ರಾಜ್ಯವನ್ನು ತಲುಪುತ್ತೆ. ಆ ರಾಜ್ಯದ ಬಗ್ಗೆ ಹಾಗೂ ಆ ರಾಜನ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆನೆ. ವೀರಾಮಣಿ ಎಂಬ ರಾಜ ಆ ರಾಜ್ಯವನ್ನ ಆಳ್ತಿರ್ತಾನೆ. ಜೊತೆಗೆ ಆ ರಾಜ್ಯ ಸುಭಿಕ್ಷೆಯಿಂದ ತುಂಬಿರುತ್ತದೆ. ಆ ರಾಜ್ಯದ ಜನತೆ ಸುಖ, ಶಾಂತಿ, ಸಮೃದ್ಧತೆಯಿಂದ ಜೀವನವನ್ನ ಸಾಗಿಸ್ತಾ ಇದ್ರು. ಆ ರಾಜನು ಎಲ್ಲಾ ರೀತಿಯಲ್ಲೂ ಆ ರಾಜ್ಯವನ್ನ ಕ್ಷೇಮವಾಗಿ ಕಾಪಾಡ್ತಾ ಇದ್ದ. ಒಟ್ನಲ್ಲಿ ಹೇಳೋದಾದ್ರೆ ಆ ಊರು ಯಾವುದೇ ಕೊರತೆ ಇಲ್ಲದೆ ಭೂಲೋಕದ ಸ್ವರ್ಗದಂತೆ ಇತ್ತು. ಜೊತೆಗೆ ಅಷ್ಟೇ ಅಲ್ಲದೆ ವೀರಾಮಣಿಯು ಅತ್ಯಂತ ಬಲಶಾಲಿ, ಧರ್ಮವಂತ ಹಾಗೂ ಪರಶಿವನ ಪರಮ ಭಕ್ತನಾಗಿರ್ತಾನೆ. ಆತನು ಒಮ್ಮೆ ಘೋರವಾದ ತಪಸ್ಸನ್ನು ಕೈಗೊಂಡಾಗ ಆತನ ಶ್ರದ್ಧಾಭಕ್ತಿಯ ತಪಸ್ಸಿಗೆ ಮೆಚ್ಚಿ ಶಿವನೇ ಪ್ರಸನ್ನನಾಗಿ, ನಿನ್ನ ರಾಜ್ಯಕ್ಕೆ ಏನಾದರೂ ಆಪತ್ತು ಬಂದರೆ ಸ್ವತಃ ನಾನೇ ಬಂದು ನಿನ್ನ ಪರವಾಗಿ ನಿಲ್ತೀನಿ ಅಂತ ಶಿವನು ವರವನ್ನ ಕರುಣಿಸ್ತಾನೆ. ಹಾಗೂ ಈ ವಿಷಯವು ಜಗಜ್ಜಾಹೀರಾಗುತ್ತೆ. ಹಾಗಾಗಿ ಅಕ್ಕಪಕ್ಕದ ಯಾವುದೇ ರಾಜರು ಈ ಊರಿನ ಮೇಲೆ ಯುದ್ಧ ಮಾಡೋದಿರಲಿ, ಕಣ್ಣೆತ್ತಿಯೂ ಕೂಡ ನೋಡೋದಿಲ್ಲ. ಜೊತೆಗೆ ಈ ಊರಿಗೆ ದೇವಾಪುರಿ ಅಥವಾ ಮಹಾಕಾಳ್ ನಗರ ಎಂಬ ಹೆಸರು ಇದೆ. ಇದೇ ಊರಿಗೆ ಈಗ ಶ್ರೀರಾಮನ ಅಶ್ವಮೇಧದ ಕುದುರೆ ಕಾಲಿಡೋದು. ತನ್ನ ರಾಜ್ಯಕ್ಕೆ ಬಂದ ಅಶ್ವಮೇಧದ ಕುದುರೆಯನ್ನು ವೀರಾಮಣಿಯ ಮಗನಾದ ರುಕ್ಮಾನಂದನು ಕಟ್ಟಿ ಹಾಕ್ತಾನೆ. ಹಾಗೂ ಈ ಕುದುರೆಯನ್ನ ಬಿಡೋದಿಲ್ಲ. ಬೇಕಾದವರು ಬಂದು ನನ್ನನ್ನು ಸೋಲಿಸಿ ಅಶ್ವವನ್ನು ಕರೆದುಕೊಂಡು ಹೋಗಿ ಎಂದು ಶ್ರೀರಾಮನ ಸೈನ್ಯಕ್ಕೆ ಎಚ್ಚರಿಸುತ್ತಾನೆ. ರುಕ್ಮಾನಂದನ ಈ ವಿಷಯ ವೀರಾಮಣಿಯವರೆಗೂ ತಲುಪುತ್ತದೆ. ಶ್ರೀರಾಮನ ಬಗ್ಗೆ ತಿಳಿದುಕೊಂಡಿರುವ ವೀರಾಮಣಿಗೆ ಇದರ ಬಗ್ಗೆ ಅಸಮಾಧಾನವಾಗುತ್ತದೆ. ಜೊತೆಗೆ ಮಗನನ್ನ ಕರೆದು ಬುದ್ಧಿವಾದ ಕೂಡ ಹೇಳ್ತಾನೆ. ಶ್ರೀರಾಮನು ಸಾಕ್ಷಾತ್ ವಿಷ್ಣುವಿನ ಸ್ವರೂಪ, ಯುದ್ಧ ಮಾಡೋದು ಸರಿಯಲ್ಲ ಅಂತ ಹೇಳ್ತಾನೆ. ಹಾಗೂ ನಮ್ಮ ರಾಜ್ಯಕ್ಕೆ ಇದರಿಂದ ಶೋಭೆ ಅಲ್ಲ, ಈ ಕೂಡಲೇ ಅಶ್ವವನ್ನ ಬಿಡುಗಡೆ ಮಾಡು ಅಂತ ಹೇಳ್ತಾನೆ. ಆದರೆ ಬಿಸಿ ರಥದ ಯುವಕನಾದ ರುಕ್ಮಾನಂದ ಈ ಮಾತನ್ನು ಕೇಳಲು ತಯಾರಿರುವುದಿಲ್ಲ. ಯುದ್ಧದಿಂದ ಹಿನ್ನಡೆಯೋದು ಕ್ಷತ್ರಿಯ ಧರ್ಮವಲ್ಲ. ಯಾರ ಜೊತೆ ಆದರೆ ಘೋಷಿಸಿದ ಯುದ್ಧ ಮಾಡಲೇಬೇಕು.
ಜೊತೆಗೆ ಹೇಡಿಗಳು ಹೆದರಿ ಯುದ್ಧದಿಂದ ಹಿಂದುಳಿದರು ಎಂಬ ಅಪಕೀರ್ತಿ ಸೂರ್ಯಚಂದ್ರರಿರೋವರೆಗೂ ನಮ್ಮ ಕ್ಷತ್ರಿಯ ಕುಲಕ್ಕೆ ಅಪವಾದವಾಗಿರುತ್ತೆ. ನಾನು ಯುದ್ಧ ಮಾಡಿಯೇ ತೀರುತ್ತೇನೆ ಎಂದು ಹಠ ಹಿಡಿಯುತ್ತಾನೆ. ಕೊನೆಗೂ ಇಷ್ಟವಿಲ್ಲದಿದ್ದರೂ ಇದಕ್ಕೆ ಒಪ್ಪಿದ ವೀರಾಮಣಿ ಯುದ್ಧಕ್ಕೆ ರಣರಂಗವನ್ನು ಸಿದ್ಧಪಡಿಸ್ತಾನೆ ಹಾಗೂ ತನ್ನ ತಮ್ಮನಾದ ವೀರಾನಂದ ರುಕ್ಮಾನಂದನೊಂದಿಗೆ ಯುದ್ಧದ ನೇತೃತ್ವವನ್ನು ವಹಿಸಲು ಹೇಳುತ್ತಾನೆ. ಜೊತೆಗೆ ಈ ವಿಷಯಗಳೆಲ್ಲ ಮೊದಲು ತಲುಪಿದ್ದು ವಾಯುಪುತ್ರನಾದ ಹನುಮಂತನಿಗೆ ಹಾಗೂ ಹನುಮಂತ ಸೈನ್ಯವನ್ನ ಸಿದ್ಧಪಡಿಸಲು ಹೊರಟಾಗ ಅದನ್ನು ಸುಗ್ರೀವ ತಡೆಯುತ್ತಾನೆ. ನಂತರ ನಾವು ಅವಸರ ಪಡುವ ಅಗತ್ಯ ಇಲ್ಲ, ದೇವಪುರಿಯನ್ನು ಸಾಕ್ಷಾತ್ ಪರಶಿವನೇ ಕಾಯುತ್ತಿದ್ದಾನೆ, ಒಮ್ಮೆ ನಾವು ರಾಜ ವೀರಾಮಣಿಯನ್ನು ಕಂಡು ಮಾತಾಡಬೇಕು ಅಂತ ಸುಗ್ರೀವನು ಹೇಳುತ್ತಾನೆ. ನಂತರ ಇಬ್ಬರು ಕೂಡ ವೀರಾಮಣಿಯನ್ನು ಕಾಣಲು ಹೋಗ್ತಾರೆ. ಆದರೆ ವೀರಾಮಣಿಯು ತನ್ನ ಮಗನ ಪರವಾಗಿ ಮಾತಾಡ್ತಾನೆ. ಹಾಗಾಗಿ ಹನುಮಂತ ಮತ್ತು ಸುಗ್ರೀವ ಶ್ರೀರಾಮನ ಬಳಿ ಈ ವಿಷಯವನ್ನು ಪ್ರಸ್ತಾಪಿಸಿ ರಾಮನ ಆಜ್ಞೆಯಂತೆ ಮುಂದುವರಿಯೋಣ ಅಂತಾರೆ. ಅದಕ್ಕೆ ಶತ್ರುಘ್ನ ಯುದ್ಧಕ್ಕೆ ರಾಮನನ್ನೇ ಕಳಿಸೋದಾದ್ರೆ ನಾವೆಲ್ಲ ಯಾಕೆ ಎಂಬ ಅಸಮಾಧಾನವನ್ನ ತೋರಿಸ್ತಾನೆ. ಹಾಗಾಗಿ ನಾವೇ ಯುದ್ಧ ಮಾಡೋಣ, ನಂತರ ಏನಾಗುತ್ತೆ ಅದನ್ನ ಶ್ರೀರಾಮನೊಂದಿಗೆ ತಿಳಿಸೋಣ ಎಂದು ಹೇಳ್ತಾನೆ. ಅದಕ್ಕೆ ಎಲ್ಲರೂ ಕೂಡ ಒಪ್ಪಿಕೊಳ್ತಾರೆ. ಜೊತೆಗೆ ಸಾಕ್ಷಾತ್ ಶ್ರೀರಾಮನೇ ಯುದ್ಧ ಭೂಮಿಗೆ ಬಂದ್ರೆ ಅದಕ್ಕಿಂತ ಅವಮಾನ ಬೇರೊಂದಿಲ್ಲ. ನಾವಿರುವಾಗ ಶ್ರೀರಾಮನು ಯುದ್ಧ ಮಾಡಬಾರದು ಎಂದು ಯೋಚಿಸ್ತಾರೆ. ನಂತರ ನೋಡುತ್ತಲೇ ಯುದ್ಧ ಶುರುವಾಗುತ್ತೆ ಹಾಗೂ ಭೀಕರ ಸ್ವರೂಪವನ್ನ ಕೂಡ ಪಡೆಯುತ್ತೆ. ಪುಷ್ಕರನ ಮಾರಕಾಸ್ತ್ರಗಳಿಂದ ವೀರಾಮನಿಗೆ ತೀವ್ರವಾದ ನೋವುಂಟಾಗುತ್ತೆ ಹಾಗೂ ಪುಷ್ಕರನ ಬಲಶಾಲಿಯಾದ ಅಸ್ತ್ರಗಳ ಏಟಿನಿಂದ ವೀರಾಮಣಿಯು ನೆಲಕೊರುಳುತ್ತಾನೆ. ಶತ್ರುಘ್ನನು ವೀರಾಮಣಿಯ ಮಕ್ಕಳನ್ನ ನಾಗಬಂಧನದಿಂದ ಬಂಧಿಸ್ತಾನೆ. ಜೊತೆಗೆ ನೆಲಕೊರುಳಿದ ವೀರಾಮಣಿಯು ಇದನ್ನೆಲ್ಲ ತಲೆ ಎತ್ತಿ ನೋಡ್ತಾನೆ. ತನ್ನ ಸೈನ್ಯವು ಬಲಹೀನವಾಗಿರೋದು, ತನ್ನ ಮಕ್ಕಳ ಅಸಹಾಯಕತೆ, ಇದೆಲ್ಲವನ್ನ ಕಂಡು ಅವನಿಗೆ ಸಹಿಸಲಾಗದಷ್ಟು ದುಃಖ ಉಂಟಾಗುತ್ತದೆ. ಆಗ ತನ್ನ ಮೆಚ್ಚಿನ ದೇವರಾದ ಶಿವನನ್ನು ನೆನೆಯುತ್ತಾ ತನ್ನ ರಾಜ್ಯ ಸಂಕಷ್ಟದಲ್ಲಿದೆ ಅನ್ನೋದು ಶಿವನಿಗೆ ಹೇಳಿ ಪ್ರಾರ್ಥನೆ ಮಾಡ್ತಾನೆ. ಆಗ ತನ್ನ ಪ್ರಿಯ ಭಕ್ತನ ಕಷ್ಟ ನೋಡಲಾರದೆ ತಕ್ಷಣ ಶಿವನು ತನ್ನ ವೀರಭದ್ರ, ನಂದಿ, ಭೃಂಗಿಯನ್ನು ದೇವಾಪುರಿಗೆ ಕಳುಹಿಸುತ್ತಾನೆ. ಇವರನ್ನ ಒಳಗೊಂಡ ಮಹಾಸೈನ್ಯವು ಹರಹರ ಮಹಾದೇವ್ ಎಂಬ ಮಂತ್ರಘೋಷದಿಂದ ಕದನಕ್ಕೆ ಇಳಿಯುತ್ತಾರೆ ಹಾಗೂ ಈ ವೀರಾವೇಶ ಕಂಡ ಅಯೋಧ್ಯೆಯ ಸೈನ್ಯವು ಎದುರಿದ್ದು ಸುಳ್ಳಲ್ಲ. ಜೊತೆಗೆ ವೀರಭದ್ರನ ವೀರಾವೇಶ ಕಂಡ ಶತ್ರುಘ್ನನು ಇವರೊಂದಿಗೆ ಯುದ್ಧ ಮಾಡಬೇಕಾ ಅಂತ ಅಸಹಾಯಕತೆಯಿಂದ ಮಾತನಾಡ್ತಾನೆ. ಆಗ್ಲೇ ಶತ್ರುಘ್ನನೊಂದಿಗೆ ವೀರಭದ್ರನು, ನಂದಿಯೊಂದಿಗೆ ಹನುಮಂತನು, ಪುಷ್ಕರನೊಂದಿಗೆ ಭೃಂಗನು ಯುದ್ಧಕ್ಕೆ ಇಳಿಯುತ್ತಾರೆ. ಕೋಪಗೊಂಡಿದ್ದ ವೀರಭದ್ರನು ಪುಷ್ಕರನ ಶಿರಚ್ಛೇದ ಮಾಡಿದ್ರೆ ಶತ್ರುಘ್ನನನ್ನು ಭೃಂಗಿ ಕಟ್ಟಿ ಹಾಕ್ತಾನೆ. ಇದರ ಮಧ್ಯ ಪರಾಕ್ರಮಶಾಲಿಯಾದ ಹನುಮಂತನನ್ನು ಹೇಗೆ ನಿಗ್ರಹಿಸೋದು ಅಂತ ತಿಳಿಯದ ನಂದಿಯು ಒದ್ದಾಡ್ತಿರ್ತಾನೆ. ಜೊತೆಗೆ ನಿಮಿಷಕ್ಕೊಮ್ಮೆ ಹನುಮಂತನು ಅಜಾನುಭಾವವಾಗಿ ಬೆಳೆಯೋದನ್ನ ಕಂಡು ಅಚ್ಚರಿಗೆ ಒಳಗಾಗುತ್ತಾರೆ ಹಾಗೂ ಏನ್ ಮಾಡಬೇಕು ಅನ್ನೋದು ತೋಚದೆ ಕೊನೆಗೆ ನಂದಿ ಪಾಶುಪತಾಸ್ತ್ರವನ್ನು ಉಪಯೋಗಿಸ್ತಾನೆ. ಅದರ ಏಟಿಗೆ ಹನುಮಂತನು ಪ್ರಜ್ಞೆ ತಪ್ಪಿ ಕೆಳಗೆ ಬೀಳ್ತಾನೆ. ಹೀಗೆ ಒಬ್ಬರ ನಂತರ ಒಬ್ಬರು ಅಯೋಧ್ಯೆಯ ಸೈನ್ಯದವರು ನೆಲಕ್ಕೆ ಹೊರಳುತ್ತಿರುವಾಗ ದೇವಾಪುರಿಯ ಸೈನ್ಯಕ್ಕೆ ವಿಶ್ವಾಸವು ಹೆಚ್ಚಾಗುತ್ತೆ. ಇದರ ಮಧ್ಯ ಅಯೋಧ್ಯೆಯ ಸೈನ್ಯವು ಸೋಲಿನ ಅಂಚಿನಲ್ಲಿದೆ ಎಂಬ ವಿಷಯ ಶ್ರೀರಾಮನ ಕಿವಿಗೆ ಮುಟ್ಟುತ್ತೆ. ತಕ್ಷಣವೇ ಲಕ್ಷ್ಮಣ ಭರತನೊಂದಿಗೆ ಯುದ್ಧ ಭೂಮಿಗೆ ಬರ್ತಾನೆ ಶ್ರೀರಾಮ ಹಾಗೂ ಭರತ ತನ್ನ ಮಗನಾದ ಪುಷ್ಕರನ ಶಿರಚ್ಛೇದ ಕಂಡು ಕೋಪಿಸಿಕೊಳ್ಳುತ್ತಾನೆ. ಇದನ್ನು ಕಂಡ ಶ್ರೀರಾಮನಿಗೂ ಕೂಡ ತುಂಬಾನೇ ಕೋಪ ಬಂದಿ ನಿನ್ನ ತಲೆಯೂ ಕೂಡ ಹೀಗೆಯೇ ನೆಲಕೊರುಳುತ್ತೆ ಎಂದು ವೀರಭದ್ರನಿಗೆ ಎಚ್ಚರಿಸುತ್ತಾನೆ. ನಂತರ ರಾಮನಿಗೂ ಶಿವಸೈನ್ಯಕ್ಕೂ ಮಹಾಕಾಳಗವೇ ಉಂಟಾಯಿತು. ಅವರ ಬಲ ಅರಿತ ರಾಮನು ದಿವ್ಯಾಸ್ತ್ರಗಳನ್ನು ಪ್ರಯೋಗ ಮಾಡ್ತಾನೆ. ಇದರ ಪ್ರಭಾವದಿಂದ ನಂದಿ, ಭೃಂಗ ವೀರಭದ್ರನನ್ನು ಮೂರ್ಛೆ ಹೋಗುವಂತೆ ಮಾಡ್ತಾನೆ. ಇದನ್ನು ನೋಡಿದ ಇತರ ಶಿವಸೈನಿಕರು ಶಿವನನ್ನು ಕರೆಯಲು ಪ್ರಾರಂಭಿಸ್ತಾರೆ ಹಾಗೂ ಅವರ ಪ್ರಾರ್ಥನೆಗೆ ಕಿವಿ ಕೊಟ್ಟ ಶಿವನು ತನ್ನ ಸೈನ್ಯವು ಅಪಾಯದಲ್ಲಿ ಇರೋದನ್ನ ಮನಗೊಂಡಿ ತಕ್ಷಣವೇ ಯುದ್ಧ ಭೂಮಿಯಲ್ಲಿ ಪ್ರತ್ಯಕ್ಷನಾಗ್ತಾನೆ. ಒಂದೆಡೆ ದೇವನಾದ ಮಹಾಶಿವನು, ಇನ್ನೊಂದೆಡೆ ದೇವರಕ್ಷಕನಾದ ಮಹಾವಿಷ್ಣುವಿನ ಸ್ವರೂಪನಾದ ಶ್ರೀರಾಮನು. ಹಬ್ಬಬ್ಬ, ಇಬ್ಬರನ್ನು ಒಟ್ಟಿಗೆ ನೋಡಲು ರೋಮಾಂಚನಗೊಳ್ಳುತ್ತದೆ ಹಾಗೂ ಪರಶಿವನನ್ನು ಕಂಡ ರಾಮನು ತಕ್ಷಣವೇ ಆಯುಧಗಳನ್ನೆಲ್ಲ ಕೆಳಗಿಟ್ಟು, ಪರಮೇಶ್ವರ ನಿನ್ನ ಆಶೀರ್ವಾದದಿಂದ ರಾವಣಾಸುರನ ವಿರುದ್ಧ ಗೆಲ್ಲಲು ಸಾಧ್ಯವಾಯಿತು.
ನನ್ನಲ್ಲಿರುವ ಬಲ, ಶಕ್ತಿ, ಸಾಮರ್ಥ್ಯ ಇವೆಲ್ಲ ನೀ ಕೊಟ್ಟ ವರವೇ ಹಾಗೂ ನಿನ್ನ ಕರುಣೆಯೇ. ಮತ್ತು ನಿನ್ನ ಅನುಮತಿ ಇಲ್ಲದೆ ಒಂದು ಹುಲ್ಲು ಕಡ್ಡಿಯೂ ಜರುಗೋದಿಲ್ಲ. ಅದರಂತೆಯೇ ಯಾಗವು ನಿನ್ನ ಇಚ್ಛೆಯಂತೆ ನಡೆಯುತ್ತಿದೆ. ನೀ ಸಂತೃಪ್ತನಾದರೆ ಪ್ರಪಂಚವೇ ಸಂತೃಪ್ತವಾದಂತೆ. ಈ ಯುದ್ಧವು ನಿನ್ನ ಆಜ್ಞೆಯಂತೆಯೇ ಯಾವುದೋ ಲೋಕ ಕಲ್ಯಾಣಕ್ಕಾಗಿಯೇ ಎಂಬುದನ್ನ ನಾ ಬಲ್ಲೆ. ದಯಮಾಡಿ ಶಾಂತಿ ದಯಪಾಲಿಸಯ್ಯ ಎಂದು ವಿನಮ್ರತೆಯಿಂದ ಬೇಡುತ್ತಾನೆ. ಆಗ ಶಿವನು, ಶ್ರೀರಾಮ, ನಿನ್ನೊಂದಿಗೆ ಯುದ್ಧ ಮಾಡುವ ಅಗತ್ಯ ನನಗಿಲ್ಲ. ಆದರೆ ನನ್ನ ಪ್ರಿಯ ಭಕ್ತನಾದ ವೀರಾಮನಿಗೆ ನಾನು ಮಾತು ಕೊಟ್ಟಿದ್ದೇನೆ. ಅವನ ರಾಜ್ಯ ಸಂಕಷ್ಟದಲ್ಲಿರುವಾಗ ಸ್ವತಃ ನಾನೇ ಬಂದು ಸಹಾಯ ಮಾಡುತ್ತೇನೆ ಎಂದು ಮಾತು ಕೊಟ್ಟಿದ್ದೇನೆ. ಈಗ ಆ ಮಾತು ನಡೆಸಿಕೊಳ್ಳುವ ಸಂದರ್ಭ ಬಂದಿದೆ. ಕೊಟ್ಟ ಮಾತಿಗೆ ನಾ ತಪ್ಪಲಾರೆ. ನನ್ನ ಭಕ್ತನ ಪರವಾಗಿ ನಾನು ಯುದ್ಧ ಮಾಡುತ್ತೇನೆ ಎನ್ನುತ್ತಾನೆ. ನಂತರ ನಡೆದಿದ್ದೇ ಮೈ ಜುಮ್ಮೆನಿಸುವ ಮಹಾಕಾಳಗ, ಮಹಾಶಿವ ಹಾಗೂ ಶ್ರೀರಾಮರ ಯುದ್ಧ. ಶ್ರೀರಾಮನು ತನ್ನೆಲ್ಲ ಪ್ರಬಲವಾದ ದಿವ್ಯಾಸ್ತ್ರಗಳನ್ನು ಶಿವನ ವಿರುದ್ಧ ಪ್ರಯೋಗಿಸುತ್ತಿದ್ರೆ ಶಿವನು ಎಲ್ಲ ಅಸ್ತ್ರಗಳನ್ನು ನಿಷ್ಕ್ರಿಯಗೊಳಿಸುತ್ತಿರ್ತಾನೆ. ಕೊನೆಗೆ ಬೇರೇನೂ ತೋಚದೆ ಶ್ರೀರಾಮನಿಗೆ ಉಳಿದಿದ್ದು ಶಿವನು ಕೊಟ್ಟ ಪಾಶುಪತಾಸ್ತ್ರ ಒಂದೇ. ಹಾಗೂ ರಾಮನು, ಪರಮೇಶ್ವರ, ಇದು ನೀ ನೀಡಿದ ಅಸ್ತ್ರವೇ, ಈಗ ನಿನ್ನ ಮೇಲೆಯೇ ಪ್ರಯೋಗಿಸುವ ದುರ್ಗತಿ ಬಂದಿದೆ, ಕ್ಷಮಿಸು ಎನ್ನುತ್ತಾನೆ. ಆಗ ಶಿವನು ನಗುತ್ತಾ ಸುಮ್ಮನಾಗ್ತಾನೆ. ನಂತರ ರಾಮನು ಪಾಶುಪತಾಸ್ತ್ರವನ್ನು ಪ್ರಯೋಗಿಸ್ತಾನೆ. ಅದು ನೇರವಾಗಿ ಶಿವನ ಎದೆಗೆ ನಾಟುತ್ತದೆ. ಆಗ ಶಿವನ ಕೋಪವೆಲ್ಲ ಹೊರಗೆ ಬರುತ್ತದೆ. ಭೂಮಿ ಕೆಂಪು ಬಣ್ಣಕ್ಕೆ ತಿರುಗುತ್ತದೆ. ಜೊತೆಗೆ ಸಿಡಿಲಾರ್ಭಟ ಉಂಟಾಗುತ್ತದೆ. ಹಾಗೂ ಸ್ವಲ್ಪ ಸಮಯದ ನಂತರ ಎಲ್ಲವೂ ತಣ್ಣಗಾಗುತ್ತದೆ. ಶಿವನು ಶಾಂತನಾಗ್ತಾನೆ. ತನ್ನ ಕ್ರೋಧವನ್ನು ಕಳೆದುಕೊಳ್ಳುತ್ತಾನೆ. ಆಗ ರಾಮನಿಗೆ ಹೇಳ್ತಾನೆ, ಹೇ ಶ್ರೀರಾಮ, ನಿನ್ನ ಕ್ಷತ್ರಿಯ ನಿಷ್ಠೆ, ಯುದ್ಧದ ಧರ್ಮ ನನಗೆ ಮೆಚ್ಚುಗೆ ಆಯಿತು. ನಿನ್ನ ಕಾರ್ಯಕ್ಷಮತೆಯಿಂದ ನಾನು ಪ್ರಸನ್ನನಾಗಿದ್ದೇನೆ. ಹಾಗಾಗಿ ನಿನಗೆ ಏನು ವರ ಬೇಕು ಕೇಳು ಎನ್ನುತ್ತಾನೆ. ಆಗ ಶ್ರೀರಾಮನು, ಹೇ ದೇವ, ಭರತನ ಪುತ್ರನಾದ ಪುಷ್ಕರನನ್ನ ಹಾಗೂ ಈ ಯುದ್ಧದಲ್ಲಿ ಮರಣ ಹೊಂದಿದ ಎಲ್ಲ ಸೈನಿಕರನ್ನ ಬದುಕಿಸಿ ಕರುಣಾಮೂರ್ತಿಯಾಗು ಎನ್ನುತ್ತಾನೆ. ತಕ್ಷಣವೇ ಶಿವನ ಸಹಾಯದಿಂದ ಎಲ್ಲರೂ ಮತ್ತೆ ಜೀವ ಪಡೆದುಕೊಳ್ಳುತ್ತಾರೆ. ವೀರಾಮಣಿಯ ಆಗ್ರಹದಂತೆ ಅವನನ್ನ ಶಿವನು ತನ್ನಲ್ಲಿಯೇ ಲೀನವಾಗಿಸಿಕೊಳ್ಳುತ್ತಾನೆ. ಚರಿತ್ರೆಯಲ್ಲಿ ಅತ್ಯಂತ ಘೋರ ಯುದ್ಧಗಳಲ್ಲಿ ಒಂದು ಎನ್ನಲಾದ ಈ ಶಿವರಾಮರ ಯುದ್ಧ ಹೀಗೆ ಅಂತ್ಯ ಆಗುತ್ತದೆ. ಮತ್ತೆ ಇದೆಲ್ಲ ಆ ಪರಮಾತ್ಮನದೇ ಲೀಲೆ. ಹಾಗೂ ನೀವು ಶಿವಭಕ್ತರಾಗಿದ್ರೆ ಹರಹರ ಮಹಾದೇವ್ ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ಹೊಸ ವಿಷಯದೊಂದಿಗೆ ತಿರ್ಗಾ ಸಿಗ್ತೀನಿ. ಹಾಗೂ ನನ್ನ ಈ ಶ್ರಮಕ್ಕಾಗಿ ನಿಮ್ಮಿಂದ ಬಯಸೋದು ಒಂದೇ ಒಂದು ಸಬ್ಸ್ಕ್ರಿಪ್ಷನ್ ಮಾತ್ರ. ಧನ್ಯವಾದಗಳು.